ನಮ್ಮ ರಾಜ್ಯ ನಕ್ಸಲ್ ಮುಕ್ತವಾಗುವ ಹಂತಕ್ಕೆ ಬಹುತೇಕ ತಲುಪಿದೆ. ಇದು ರಾಜ್ಯ ಸರ್ಕಾರದ ಘೋಷಣೆ. ನಿಮಗೆ ಗೊತ್ತಿದೆ, ಕಳೆದ 2 ದಿನಗಳ ಹಿಂದಷ್ಟೇ 6 ಮಂದಿ ನಕ್ಸಲರು, ಕರ್ನಾಟಕವೂ ಸೇರಿದಂತೆ ಕೇರಳ, ತಮಿಳುನಾಡು ಮೂಲದ 6 ಮಂದಿ ನಕ್ಸಲರು ಚಿಕ್ಕಮಗಳೂರಿನಲ್ಲಿ ಸರೆಂಡರ್ ಆಗಬೇಕಾಗಿದ್ದವರು ನೇರವಾಗಿ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ನಕ್ಸಲ್ ಯೂನಿಫಾರ್ಮ್ ಅನ್ನ ಸರೆಂಡರ್ ಮಾಡಿ, ನಾವು ಇನ್ನು ಶಸ್ತ್ರಾಸ್ತ್ರ ಹೋರಾಟವನ್ನ, ಈ ಪದವನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಶಸ್ತ್ರಾಸ್ತ್ರ ಹೋರಾಟದ ನಮ್ಮ ಹಾದಿಯನ್ನ ಕೈ ಬಿಡ್ತಿದ್ದೇವೆ, ಸಂವಿಧಾನ ಬದ್ಧವಾಗಿ ಇನ್ನು ಮುಂದೆ ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳಿ ಘೋಷಣೆಯನ್ನ ಹೊರಡಿಸಿದ್ರು. ನಕ್ಸಲರು ಶರಣಾದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದೇನು, ನಮ್ಮ ಕರೆಗೆ ಹೋಗುಟ್ಟು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೊಟ್ಟ ಕರೆಗೆ ಹೋಗುಟ್ಟು ನಕ್ಸಲರು ಶರಣಾಗತಿಯನ್ನ ಆಗಿದ್ದಾರೆ. ಇದು ಸರ್ಕಾರದ ಸ್ಟೇಟ್ಮೆಂಟ್. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಸರ್ಕಾರ ಕರೆ ನೀಡಿದ್ದಕ್ಕೇನೆ ನಕ್ಸಲರು ಶರಣಾದ್ರು ಅನ್ನೋದು ಸರ್ಕಾರದ ವಾದ. ಆದರೆ ಇವತ್ತಿನ ಮಹಾಭಾರತದಲ್ಲಿ ಸರ್ಕಾರ ಹೇಳ್ತಿರೋದು ಸುಳ್ಳ ಅನ್ನೋ ಅನುಮಾನಕ್ಕೆ ಕಾರಣವಾಗುವ ಅನೇಕ ಸಾಕ್ಷ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ಇಡೀ ಈ ನಕ್ಸಲರ ಶರಣಾಗತಿ ಅನ್ನೋದೇ ಒಂದು ಬೃಹನ್ನಾಟಕನ. ಈ ಪದವನ್ನ ನಾವು ಬಹಳ ಅಳೆದು ತೂಗಿ ಪ್ರಯೋಗ ಮಾಡ್ತಿದ್ದೀವಿ. ಶರಣಾಗತಿ ಅನ್ನೋದೇ ಬೃಹನ್ನಾಟಕನ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇಡೀ ನಕ್ಸಲ್ ಶರಣಾಗತಿ ಪ್ರಕ್ರಿಯೆ. ಯಾಕೆ ಅನ್ನೋದನ್ನ ಮೊದಲ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ನಿಮಗೆ ವಿವರಿಸ್ತಾ ಹೋಗ್ತೀವಿ, ಗಮನಿಸ್ತಾ ಹೋಗಿ. ಸರ್ಕಾರದ ವಾದ ಏನು? 6 ಮಂದಿ ಕೆಂಪು ಉಗ್ರರು ಶರಣಾಗಿ ದಶಕಗಳ ಹೋರಾಟದ ಹಾದಿಯನ್ನ ಬಿಟ್ಟು ಮುಖ್ಯವಾಹಿನಿಗೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೇನೆ ಬಂದು ಸರೆಂಡರ್ ಆದ್ರು. ಆದ್ರೆ ಕಂಪ್ಲೀಟ್ ಆಗಿ ಅದೊಂದು ರೀತಿಯಲ್ಲಿ ಸರೆಂಡರ್ ಶೋ ಡೌನ್ ಅನ್ನೋ ರೀತಿಯಲ್ಲೇ ಆಗ್ಬಿಡ್ತಾ ಅಂತ. ಮುಖ್ಯಮಂತ್ರಿಗಳ ಮನೆಗೆ ಬರೋದೇನೋ, ಅವರಿಗೆ ಪೊಲೀಸರ ಭದ್ರತೆ ಕೊಡೋದೇನೋ, ಮುಖ್ಯಮಂತ್ರಿಗಳು ಬೇರೆ ಎಲ್ಲಾ ಕೆಲಸ ಬಿಟ್ಟು ಆ ನಕ್ಸಲರನ್ನ ಬರಮಾಡಿಕೊಂಡು ಕೈ ಗುಲಾಬಿ ಕೊಟ್ಟು ಸಂವಿಧಾನ ಕೊಟ್ಟು ನೀವಿನ ಮೇಲೆ ಶಸ್ತ್ರಾಸ್ತ್ರ ತ್ಯಾಗ ಮಾಡಿ ಸಂವಿಧಾನಬದ್ಧವಾಗಿ ಹೋರಾಟ ಮಾಡಿ ನಿಮಗೆ ಪ್ಯಾಕೇಜ್ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಮಗದೊಂದು ಕೊಡ್ತೀವಿ ಅಂತ ಹೇಳಿದ್ದೇನು? ಇದೆಲ್ಲ ಆದ ನಂತರದಲ್ಲಿ ಏನು ಹೇಳಿದ್ರು? ಬಹುತೇಕ ರಾಜ್ಯ ನಕ್ಸಲ್ ಮುಕ್ತವಾಯಿತು. ಮುಖ್ಯಮಂತ್ರಿಗಳು ಅವತ್ತು ಮಾತನಾಡಿದ್ರು, ಕೇಳಿಸ್ಕೊಳ್ಳಿ. 2 ದಿನ ಹಳೆ ಬಟ್ ಸ್ಟಿಲ್ ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳು ಆ ದಿನ ಏನ್ ಹೇಳಿದ್ರು ಅನ್ನೋದನ್ನ. ನಾಗರಿಕ ಸಮಿತಿಯವರು ಮತ್ತೆ ಪುನರ್ವಸತಿ ಸಮಿತಿಯವರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದ್ರು. ಅವ್ರು ಹೇಳಿದ್ರು 6 ಜನ ನಕ್ಸಲರು ಶರಣಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನೀವು ಅವರನ್ನ ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ. ನಾಗರಿಕ ಸಮಿತಿಯವರು ಮತ್ತೆ ಪುನರ್ವಸತಿ ಸಮಿತಿಯವರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದ್ರು. ಅವ್ರು ಹೇಳಿದ್ರು 6 ಜನ ನಕ್ಸಲರು ಶರಣಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನೀವು ಅವರನ್ನ ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ. ನಾಗರಿಕ 2 ದಿನ ಹಳೆ ಬೈಟನ್ನ ಇವತ್ತು ಯಾಕೆ ಕೇಳಿಸಿದ್ವಿ ಅನ್ನೋ ಅನುಮಾನ ನಿಮಗೆ ಬಂದಿರಬಹುದು. ಸೂಕ್ಷ್ಮವಾಗಿ ಗಮನಿಸಿದ್ರೆ ಮುಖ್ಯಮಂತ್ರಿಗಳ ಮಾತು ಬಹಳ ಕ್ಲಿಯರ್ ಆಗಿತ್ತು. ಶಾಂತಿಗಾಗಿ ನಾಗರಿಕ ವೇದಿಕೆಯವರು ಬಂದ್ರು, 6 ಮಂದಿ ನಕ್ಸಲರು ಶರಣಾಗ್ಲಿಕ್ಕೆ ಸಿದ್ಧರಿದ್ದಾರೆ ಅಂತ ಹೇಳಿದ್ರು. ಏನಂತ? 6 ಮಂದಿ ನಕ್ಸಲರು ಶರಣಾಗ್ಲಿಕ್ಕೆ ಸಿದ್ಧರಿದ್ದಾರೆ, ನೀವು ಅವರನ್ನ ಬರಮಾಡ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಹಾಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ಸಿದ್ಧವಾಯಿತು. ಅಲ್ಲಿಗೆ ಮುಖ್ಯಮಂತ್ರಿಗಳು ಅಥವಾ ರಾಜ್ಯ ಸರ್ಕಾರ ಪ್ರಯತ್ನ ಪಟ್ಟು ನಕ್ಸಲರ ಮನವೊಲಿಸಿ ಕರ್ಕೊಂಡು ಬಂದಿದ್ದಲ್ಲ, ನಕ್ಸಲರೇ ತಯಾರಾಗಿದ್ರು ಶರಣಾಗ್ಲಿಕ್ಕೆ. ಇದರ ಕ್ರೆಡಿಟ್ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಹೋಗ್ಬೇಕಾ? ಅವರಾಗೆ ಸರೆಂಡರ್ ಆಗ್ಲಿಕ್ಕೆ ಸಿದ್ಧರಾದವರಿಗೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಿಸಿ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಬರಮಾಡ್ಕೊಂಡ್ರು ಸಿದ್ದರಾಮಯ್ಯನವರು. ಅವರಾಗೆ ಬರುವವರನ್ನ ಇವ್ರು ಕರೆಸಿದ್ದಲ್ಲ, ಬರಮಾಡ್ಕೊಂಡಿದ್ದು. ಹೀಗಾಗಿ ನಾವು ಕೇಳ್ತಾ ಇರೋದು, ಇಡೀ ಶರಣಾಗತಿ ಅನ್ನೋ ಪ್ರಾಸೆಸ್ ಇದೆಯಲ್ಲ, ಇದೇ ಬೃಹನ್ನಾಟಕನ. ಇಲ್ಲಿ ಮತ್ತೊಂದು ಅತ್ಯಂತ ಗಂಭೀರವಾದ ಆಯಾಮವನ್ನ ನೀವು ಗಮನಿಸಲೇಬೇಕು. ಶರಣಾಗೋದು ಅಂದ್ರೆ ಏನು? ನಾವಿನ್ನು ಮುಂದೆ ಬಂದೂಕುಗಳನ್ನ ಹಿಡ್ಕೊಂಡು ಹೋರಾಟ ಪ್ರತಿಭಟನೆ ಮಾಡೋದಿಲ್ಲ ಅನ್ನೋದು ನಕ್ಸಲರ ಮಾತು. ಆ ಮಾತಿಗೆ ಬದ್ಧರಾಗಿ ಅವತ್ತು ಇದ್ದಿದ್ದರೆ ನಕ್ಸಲರು ಅವರ ಬಳಿಯಲ್ಲಿದ್ದ ಆ ವೆಪನ್ಸ್, ಶಸ್ತ್ರಾಸ್ತ್ರಗಳು
AK-47 ಅಂತಹ ಶಾರ್ಪ್ ವೆಪನ್ಸ್ ಅದೆಲ್ಲವನ್ನ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸರೆಂಡರ್ ಮಾಡಿ ನಂತರದಲ್ಲಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಬೇಕಾಗಿತ್ತು. ಸರೆಂಡರ್ ಮಾಡಿದ್ರ ವೆಪನ್ಸ್? ಮಾಡಿಲ್ಲ. ಎರಡನೇ ಬ್ರೇಕಿಂಗ್ ಅಪ್ಡೇಟ್ನಲ್ಲಿ ಈ ಇಡೀ ಶರಣಾಗತಿಯ ಪ್ರಾಸೆಸ್ನಲ್ಲಿ ಅಡಗಿರುವ ಮತ್ತೊಂದು ರಹಸ್ಯವನ್ನ ನಿಮ್ಮ ಮುಂದೆ ಬಯಲು ಮಾಡ್ತಾ ಇದ್ವಿ. ಆ ಎರಡನೇ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋಗೋಣ. ಇಡೀ ಶರಣಾಗತಿ ಅನ್ನೋದೇ ಬೃಹನ್ ನಾಟಕನ? ಈ ಪ್ರಶ್ನೆ ಕೇಳ್ತಿರೋದಕ್ಕೆ ಪ್ರಮುಖವಾದ ಕಾರಣ, ಶಸ್ತ್ರ ಬಿಟ್ಟು ಶರಣಾಗ್ತೀವಿ ಅಂತ ಹೇಳಿದ್ರು ನಕ್ಸಲರು, ಶರಣಾಗತಿ ಆದ್ರೆ ಶಸ್ತ್ರಾಸ್ತ್ರವನ್ನ ಬಚ್ಚಿಟ್ಟು ಬಂದಿದ್ದಾರೆ. ನಮಗ್ ಸಿಕ್ತಿರೋ ಮಾಹಿತಿ ಪ್ರಕಾರ ಅವರಿದ್ದ ಕಾಡಿನಲ್ಲಿ ಭೂಮಿಯ ಒಳಗೆ ಅಡಗಿಸಿ ಇಟ್ಟು ಬಂದಿದ್ದಾರಂತೆ. ಅದನ್ನ ಈಗ ಪೊಲೀಸರು ಹಾಗೆ ನಕ್ಸಲ್ ನಿಗ್ರಹ ಪಡೆ ಪೊಲೀಸ್ ಸಿಬ್ಬಂದಿಗಳು ಅವರೆಲ್ಲ ಹೋಗಿ ಇದೀಗ ಭೂಮಿಯನ್ನ ಅಗೆದು ಬಗೆದು ಹುಡುಕ್ತಿದ್ದಾರೆ ಶಸ್ತ್ರಗಳನ್ನ. ಅರೆ, ಶರಣಾಗ್ಲೇಬೇಕು ಅನ್ನೋದಾಗಿದ್ರೆ ನೀವಿನ್ ಮುಂದೆ ಶಸ್ತ್ರವನ್ನ ಬಳಸಿ ಹೋರಾಟವನ್ನ ಮಾಡೋದಿಲ್ಲ ಅನ್ನೋ ಹಾಗಿದ್ರೆ ಯಾಕೆ ಅದನ್ನ ಬಚ್ಚಿಟ್ಟು ಬಂದ್ರಿ? ಯಾಕೆ ಅದನ್ನ ಸರೆಂಡರ್ ಮಾಡಲಿಲ್ಲ? ಇದಕ್ಕೆ ಸಿದ್ಧ ಉತ್ತರ, ಸ್ಟ್ಯಾಂಡರ್ಡ್ ಉತ್ತರ ಅಂತ ಲಭ್ಯವಾಗ್ತಿರೋದು, ಶಸ್ತ್ರ ಸಮೇತ ಬಂದ್ಬಿಟ್ಟಿದ್ರೆ ಶಸ್ತ್ರಾಸ್ತ್ರ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲೂ ಕೂಡ ಇವರನ್ನ ಫಿಟ್ ಮಾಡ್ಬಿಡ್ತಿದ್ರು. ಯಾಕೆ ಇವಾಗ ಆಗಲ್ವಾ? ಅವ್ರ ಹತ್ರ ಶಸ್ತ್ರ ಇತ್ತು ಅನ್ನೋದು ಸಾಬೀತಾದ್ಮೇಲೆ ಅವ್ರ ಆ ಪ್ರಕರಣದಲ್ಲಿ ದೋಷಿಗಳೇ, ಆರೋಪಿಗಳೇನೆ. ಬಚ್ಚಿಟ್ಟು ಬಂದ್ರು ಅಷ್ಟೇ, ಮುಚ್ಚಿಟ್ಟು ಬಂದ್ರು ಅಷ್ಟೇ, ಸರೆಂಡರ್ ಮಾಡಿದ್ರು ಅಷ್ಟೇ. ಹೀಗಾಗಿ ಈಗೇನ್ ಕೊಡ್ತಿದ್ದಾರೆ ಕಾರಣ, ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ನಮ್ಮನ್ನ ಶಿಕ್ಷಿಸಬಹುದು ಅನ್ನೋ ಕಾರಣಕ್ಕೆ ಅವರದನ್ನ ತಂದಿಲ್ಲ ನಾಡಿಗೆ ಅಂತ ಹೇಳಿ ಕಾರಣಗಳು ಈಗ ವಿಶ್ಲೇಷಣೆಗೆ ಒಳಪಡ್ತಾ ಇದೆ. ಅದನ್ನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಬೇರೆ ಯಾವ ಕಾರಣಕ್ಕೆ ಶಸ್ತ್ರವನ್ನ ಬಚ್ಚಿಟ್ಟು ಬಂದಿದ್ದಾರೆ? ಇದೀಗ ಸಶಸ್ತ್ರ ಹೋರಾಟ ಬಿಟ್ಟಿದ್ದಾಗಿ ಘೋಷಣೆ ಕೊಟ್ಟಿರೋ ನಕ್ಸಲರನ್ನ ನಂಬಲಿಕ್ಕೆ ಸಾಧ್ಯನಾ? ಶಸ್ತ್ರವನ್ನೇ ಒಪ್ಪಿಸದೇ ಇದ್ದ ಮೇಲೆ ಇದು ಶರಣಾಗತಿ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಅನುಮಾನ ಇದ್ದೇ ಇದೆ. ಇದರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದವರು ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ತಮಗಿರುವ ಅನುಮಾನಗಳನ್ನ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಈ ನಕ್ಸಲ್ ಶರಣಾಗತಿಯ ಕ್ರೆಡಿಟ್ ಅನ್ನ ಕ್ಲೈಮ್ ಮಾಡ್ಕೊಳ್ತಿರುವ ರಾಜ್ಯ ಸರ್ಕಾರಕ್ಕೆ ತೀಕ್ಷ್ಣವಾದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಗಮನಿಸಿ. ವಿಫಲ ಆಗಿದ್ದಾರೆ. ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ, ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್ ಸಮೇತ ಆಗಬೇಕು. ಮತ್ತೆ ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಇನ್ನು ಟಿವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರ ಇವರು ಏನು? ಅದು ಒಬ್ಬನ ಕೈಲಿ ಕೊಟ್ರೆ ಅವ್ನು ಮತ್ತೆ ಬೇರೆಯವ್ರನ್ನೆಲ್ಲ ಸೇರಿಸಿ ಇನ್ನೂ ಒಂದು ತಂಡ ಕಟ್ತಾನೆ ಏನೋ, ಅದು ನೋಡ್ಬೇಕಾಗ್ತದೆ. ಇದು ತಪ್ಪಾಗಿದೆ ಮಾಡಿರೋದು. ಇದು ರಾಜ್ಯ DGP ಅವರು ಮಾಡಬೇಕಾಗ್ತದೆ. ಇದು ಅತ್ಯಂತ ಉನ್ನತ ಹುದ್ದೆಯಲ್ಲಿರೋದು DGP ಅವರು ಈ ಕೆಲಸ ಮಾಡಬೇಕಾಗಿತ್ತು. ಇದನ್ನ ವಿಚಾರ ಮಾಡಿ ಗಡಿಬಿಡಿ ಮಾಡೋದಲ್ಲ. ಇಂಥವೆಲ್ಲ ಆದಾಗ ಸರಿಯಾಗಿ ವಿಚಾರ ಮಾಡಬೇಕು, ವಿನಿಮಯ ಮಾಡಿ ಮಾಡಬೇಕು. ಹೋಮ್ ಮಿನಿಸ್ಟರ್ ಮೇಲೆ ನಾನು ಇದು ಪಾಲಿಟಿಕ್ಸ್ ಇದೆ ಅಂತ ಹೇಳಿ ಅಪವಾದನೆ ಹಾಕಕ್ಕೆ ಒಪ್ಪೋದಿಲ್ಲ. ಇದು ಹೋಮ್ ಮಿನಿಸ್ಟರ್ ತಪ್ಪಲ್ಲ, ಇದು ಪೊಲೀಸ್ ಇಲಾಖೆ ಮುಖ್ಯಸ್ಥರು ತಪ್ಪಾಗಿದೆ.